ಅಲ್ಲ ರಾಜವಕ್ಕ ಬಟ್ ಸೊಮ್ಮೆ ಆಗದಾಕೆ ಕೈ ಬ್ಯಾನ್ ಆಗುದಿಲ್ಲ ಐಸ್ ಬಟ್ ಒಮ್ಮೆ ಹೋಗಿತ್ತಲ್ಲ. ಯಾವ ಏನು ಮಾಡೋದು ಬಿಡ. ಅಲ್ಲ ಕೈ ಬ್ಯಾನಲ್ಲಕ್ಕೆ ನಾವೇನು ಅಂಥದ್ದು ಕೆಲಸ ಮಾಡ್ತೀವಿ. ಅವ ಒಂದು 4 ಬಟ್ಟೆ ಒಗೆದಲ್ಲ ಒಗೆದು ಹಾಕಿದ್ದೆ ಮವ. ಅಲ್ಲ ದಿನ ಒಗಿಲಕ್ಕ ಬ್ಯಾಸ್ರಕ್ಕೈತೆ, ಅದಕ್ಕೆ ಒಮ್ಮೆ ಒಗೆದು ಹಾಕ್ಬಿಡ್ತೀನಿ ಅತ್ತ. ಬೇಷ್ ಮಾಡಿ ತಗೋ. ಅಲ್ಲ ರಾಜವಕ್ಕ ಈ ಸರುವಕ್ಕಗೆ ತಲೆಗೆ ಬುದ್ಧಿ ಇರ್ಲಿಕ್ಕಿಲ್ಲನ. ಅವ ಕಲ್ಲವ್ ಕರ್ಕೊಂಡು ಬಂದು ಇಟ್ಕೊಂಡನ್ನ ಹೂನ ಅಂದಾಳತ್ತಲಕ್ಕೆ ಈಗೇನು ಬುದ್ಧಿ ಇಲ್ಲನ ಈಕೆ ಒಟ್ಟು. ಇವ ಬಿಡು ಇವ, ನನಗಾರ ಅವ್ರು ಮಾತಾಡಿದ್ರೆ ತಲೆನ ತಿರುಗ್ತೈತಿ. ಅಲ್ಲ ಒಳ್ಳೆಯವ್ರು ಇರ್ಬೇಕು ಖರೆ, ಆದರೆ ಈ ನಮೂನಿ ಒಳ್ಳೆಯವ್ರು ಇರಬಾರ್ದು. ಆಕೆ ನಮ್ಮ ಮೌನು ಹಂಗಾಳ, ಈಕಿ ವೈನಿನೂ ಹಂಗಾಳ, ಏನಂತ ಹೇಳುದ ಇವ. ಅಲ್ಲ ನಾನು ಸಣ್ಣವ ನಿಂತು ಕಿಶಿಂದ್ರೆ ಹರ್ಕೋಕತ್ತೀವಿ ಒಂದು ಸೌನ್ ಇಬ್ಬರು. ಆಕೆಗೆ 2 ಕೊಟ್ಟಿವಿ. ಆಕೆ ಹೋಗಿದ್ದಳು, ಹೋಗಕ್ಕೆ ಏನದಂದ್ರೆ ತಡೆದ ಕಿಶಿಂದ್ರೆ ನಿಂದಿರ್ಸ್ತಾರೆ ಇವ್ರ. ಮತ್ತು ಇವ್ರದ್ದು ಎಟ್ಟು ಇದ್ದಿರ್ಬೇಕು ತಿಂಡಿ ಮೈಯಾಂದ. ಅದ ಅಂತೀನಿ ನಾನು. ಅದ ಅತ್ತಿ ಬಂದು ಹೇಳಕತ್ತಿದ್ರ ಹಿಂಗೆ ಆಟತ್ ಹೇಳಿ. ಅಲ್ಲ ಇವ್ರಿಗೇನು ಬುದ್ಧಿಲ್ಲನ. ಅತ್ತಿ ದೊಡ್ಡ ಅತ್ತಿ ಹಂಗ್ಯಾಕೆ ಮಾಡಕತ್ತಾರ ಅನ್ಬೇಕು. ಏನು ಹೇಳ ಯವ್ವ. ಅಲ್ಲ ನಮ್ಮ ಅವ್ಗೆ ಒಟ್ಟು ಮಗ ಅಂದ್ರೆ ಏನು ಅಂತ ಪರಿ ತಲೆ ಮ್ಯಾಗ ಇಟ್ಕೊಂಡು ಕೂತ್ಬಿಟ್ಟಾಳ. ಮಗ ಏನು ಮಾಡಿದ್ರು ಕರೆಕ್ಟ್ ಆಕಿಗೆ ಒಟ್ಟು. ಬೇಷ್ ಮಾಡ್ದಾಗ ತಗೋರಿ. ಇನ್ನು ಇದು ಎಲ್ಲೆಲ್ಲಿ ಹೋಗಿ ಹತ್ತೈತು ಏನು ಕತ್ತಿನು. ಅಲ್ಲ ಪಾಪ ಮಕ್ಳಿಗೆ ಗೊತ್ತಾದ್ರೆ ಮಕ್ಳು ಏನು ಮಾಡ್ಬೇಕು. ಏನು ಮಾಡಿದ್ವ ಲಕ್ಷ್ಮಿ, ಯಾರ ಕೈಯಿಂದ ಐತಿ? ತಮ್ಮ ಕೈಲಿ ತಮ್ಮ ಜೀವನ ಹಾಳು ಮಾಡ್ಕೊಳಕತ್ತಾರ, ನಾವರ ಏನು ಮಾಡೋಣ? ರಾಜವ ಏನು ಮಾಡಕತ್ತೀಯ ಮನ್ಯಾಗ? ಸರೋಕ ಮಾತಾಡಕತ್ತೈತಿ. ಹೌದಲ್ಲ, ವೈನಿನ ಅನಿಸಕತ್ತೈತಿ. ಬರ್ರಿ ವೈನಿ, ಒಳಗಿದ್ದೀನಿ ಬರ್ರಿ. ಏವಾ ಇಲ್ಲಿದ್ರನ? ಅಯ್ಯ ಲಕ್ಷ್ಮೀನೂ ಬಂದಾಳ. ಹೌದವ, ನಾನು ಬಂದಿದ್ದೆ. ಇಟ್ಟಾಗ ಒಂದಿಟ್ಟು ಕೆಲಸ ಇತ್ತಾ ಬಂದಿದ್ದೆ. ಹಂಗೆ ಮಾತಾಡ್ಸ್ಬೋದ್ರತ್ತ ತೆಳಗಿ ರಾಜವಾಗ ಮಾತಾಡ್ಸ್ಕೊಂಡು ನಿಂತಿದ್ದೆ. ನೀ ಬಂದಿ? ಹೂನವ, ನಾನು ಮನೆಗೆಲ್ಲ ಕೆಲಸ ಆಗಿತ್ತಲ್ಲ, ಅದಕ್ಕೆ ಒಂದಿಟ್ಟು ಹೋದ್ರಾಡ್ತತ್ತ ಬಂದೆ. ಅಲ್ಲ ಸರೋಕ, ನಿನ್ನೆ ಅಟ್ಟೆಲ್ಲ ಆಗ್ಯದಂತ ನನಗೊಂದು ಮಾತು ಹೇಳಿಲ್ಲಲ್ಲ ನೀನು. ಅಯ್ಯ ಬಿಡ ಲಕ್ಷ್ಮಿ. ಅಲ್ಲ ಅವೆಲ್ಲ ಏನು ಹೇಳ್ಕೊಂಡು ಕುಂದ್ರದು? ವೈನಿ, ನೀವು ಕರೆ ಹೇಳ್ರಿ ನೀವು. ಅಲ್ಲ ನೀವು ಮನುಷ್ಯರಿದ್ರಿ, ಏನು ದೇವ್ರಿಗಿವ್ರು ಇದ್ದೀರಿ? ಅಲ್ಲ ನೀವು ಹೆಂಗೆ ತಡ್ಕೊಂಡಿರಿ ಅಂತ ನನಗೆ ಒಟ್ಟು ಅರ್ಥ ಆಗಲಾಗೈತ್ರಿ. ಅಲ್ರಿ ವೈನಿ, ನಿಮ್ಮ ಗಂಡ ಇನ್ನೊಬ್ಬಕಿಗೆ ಕರ್ಕೊಂಬಂದು ಮನ್ಯಾಗ ಇಟ್ಟಾನ. ನಿಮ್ಮ ಅತ್ತಿ ಅವನಿಗೆ ಸಪೋರ್ಟ್ ಮಾಡ್ತಾ, ನೀವು ನೋಡಿದ್ರೆ ನಿಮ್ಮ ಅತ್ತಿ ಹೇಳ್ದಂಗೆ ಕೇಳ್ತೀನಿ ಅಂತೀರಿ. ಅಲ್ರಿ ವೈನಿ, ನಿಮಗೆ ಏನು ಅನ್ಸೋಲಾಗ್ಯದೇನೆ ಒಟ್ಟು? ನಾನು ಅದ ಅಂತೀನಿವ. ಅಲ್ಲ ಸರೋಕ, ಏನಮ್ಮ ನೀನು ಹೆಂಗೆ ಆರಾಮಿದ್ದಿ ಅಂತ ನನಗೆ ಒಟ್ಟು ತಿಳಿಯಾಗಿತ್ತವ ಇವ. ಅಲ್ಲ ಇವಾಗ ನೋಡಿದ್ರೆ ಇಟ್ಟು ನಕ್ಕೋತ್ ಇಲ್ಲಿಗೆ ಬಂದೀನಿ. ಏನ ಸರೋಕ ನೀನು ಕತೆ ಇದು ಏನು? ಯವ್ವ ನನ್ನ ಕರ್ಮ. ಅಲ್ಲ ನೀವಿಬ್ಬರು ಅದರದ್ದು ಯೋಚನೆ ಮಾಡ್ಕೊಂಡು ನಿಂತೀರ ನೈಟು. ಬಿಡ್ರಿ. ಅಲ್ಲ ಅದೇನೋ ಅಂತಾರಲ್ಲ, ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡ್ಬೇಕತ್ತ, ಹಂಗೈತೆ ಬಾಯ್ ಇದು. ಅಲ್ಲ ನೀವು ಏನು ತಿಳ್ಕೊಂಡ್ರಿ ನಮ್ಮ ಅತ್ತೆ ಬಗ್ಗೆ? ಯವ್ವ ವೈನಿ, ನಾವೇನು ತಿಳ್ಕೊಳ್ಳೋದು ಬಿಡು. ಅಲ್ಲ ನಿನ್ನೆ ಆಗಿ ಕಲ್ಲಿಗೆ ನಾನು ಸಣ್ಣವ ಕೂಡಿ ಅಟ್ಟೆಲ್ಲ ಬೈದು ಹೊಡೆದು ಆಕಿನ ಮನೆಯಿಂದ ಹೊರಗೆ ಹಾಕಕತ್ರ ನಮ್ಮ ಅವ್ವ ಇದ್ದಾಕಿ ಆಕಿನ ಒಳಗೆ ಕರ್ಕೊತಾಳೆ. ಒಳಗೆ ಏನಂತಲ್ಲ, ಮಗ ಏನು ಮಾಡ್ತಾನೆ ಅದ ಚಲೋ ಅತ್ತ. ಅದಕ್ಕೆ ಆಕಿನ ಮನ್ಯಾಗ ಸೇರಿಸ್ಕೊತಾರತ್ತ. ಅಲ್ಲ ಯಾರನ್ನ ಮಾಡೋ ಕೆಲಸನ ಇದು ಮನ್ಯಾಗ ಸೇರಿಸ್ಕೊಳ್ಳೋಂಥದ್ದು? ಚಲೋ ಮಾಡ್ತಾಳೆ. ಅಲ್ಲ ನನಗರ ಸಿಟ್ಟು ಬಂದಿತ್ತು ನೋಡುವ ವೈ, ನೀನು ಏನು ಬೇಕಾದ ಹೇಳು, ನಾನಂತರೂ ಇನ್ನು ಮುಂದೆ ನಿಮ್ಮ ಮನೆಗೆ ಬರೋದೇ ಇಲ್ಲ ತಗ. ಆಕಿನ ಮಾರಿನೇ ನೋಡೋದಿಲ್ಲ, ಅವ್ನ ಮಾರಿನೇ ನೋಡೋದಿಲ್ಲ ನಾನು. ನನಗೆ ಖರೆ ಅಂದ್ರೆ ನಿಮ್ಮ ಮೇಲೂ ಭಾಳ ಸಿಟ್ಟು ಬಂದಿತ್ತು ರೀ ನನಗೆ. ಆದ್ರೆ ಏನು ಮಾಡೋದು, ಮನೆತನ ಬಂದಿರಿ, ಇನ್ನೇನು ಮಾಡೋದು ಮಾತಾಡ್ಸಕತ್ತೀನಿ ಅಟ್ಟ. ಅದ ಅಂತೀನಿ ನಾನು. ಅಲ್ಲ ಮನೆಗೆ ಬಂದು ಅತ್ತಿನೂ ಎಷ್ಟು ಬೇಯಾಕತ್ತಿದ್ರು ದೊಡ್ಡ ಅತ್ತಿಗೆ. ಅಲ್ಲ ಯಾಕೆ ಹಿಂಗೆ ಮಾಡ್ತಾಳೆ ಏನು ಕತ್ತಿ ಅಂತ ಹೇಳ್ಕಿಸಿದ್ರೆ ಆದ್ರೂ ಏನಾರು ಹೇಳವ ಸರೋಕ ನೀನು. ಅಲ್ಲ ದೊಡ್ಡ ಅತ್ತಿ ಮಾಡಿದ್ದು ಚಲೋ ಅದು ಬರಾಬರಿ ಕೆಲಸ ಅಲ್ಲ ಬಿಡೋದು. ನೀವಿಬ್ಬರು ಭಾಳ ತಪ್ಪು ತಿಳ್ಕೊಂಡ್ರಿ ನಮ್ಮ ಅತ್ತಿ ಬಗ್ಗೆ. ಅಲ್ಲ ನಮ್ಮ ಅತ್ತಿ ಯಾವತ್ತರ ಹಂಗೆ ಮಾಡೋಕ್ಕೆ ಸಾಧ್ಯ ಐತೆನ? ಹಂಗೆ ಮಾಡಿಲ್ಲ ಅವ್ರದ್ದು ಉದ್ದೇಶ ಬೇರೆ ಐತಿ ಅದು. ತೆಗೀರಿ, ಬರಬೇಡ್ರಿ ನೀವು. ಅಲ್ಲ ಅದೇನೋ ಅಂತಾರಲ್ಲ, ಅತ್ತಿಗೆ ತಕ್ಕ ಸೊಸಿಗೆ ತಕ್ಕ ಅತ್ತಿ. ಚಲೋ ಇದ್ರಿ ಬಾರಿ. ನೀವು ನಿಮ್ಮ ಅತ್ತಿಗೆ ಬಿಟ್ಟು ಕೊಡ್ಬೇಡ್ರಿ. ನಿಮ್ಮ ಅತ್ತಿ ಏನದಂದ್ರೆ ನಿನ್ಗೆಲ್ಲರ ಮುಂದೆ ಬಿಟ್ಟು ಕೊಡ್ತಾ. ಅಲ್ರಿ ವೈನಿ, ಇದ್ರಾಗ ಏನೈತ್ರಿ? ಎಲ್ಲರ ಮುಂದೆ ಹೇಳಿದ್ಲಲ್ಲ, ಮತ್ತು ಮಗಗೆ ಇಷ್ಟ ಆಯ್ತಂದ್ರೆ ಯಾರಿಗೆ ಬೇಕಾದ್ರೆ ಇಟ್ಕೊಳ್ಳಕತ್ತ ಹೇಳ್ಕಿಸಿದ್ರೆ ಮತ್ತೆ ಇನ್ನೇನೈತ್ರಿ ಅದ್ರಾಗ? ಅಲ್ಲ ರಾಜಿ, ನೀ ಎಲ್ಲ ತಪ್ಪು ತಿಳ್ಕೊಂಡು ನೋಡು ಅತ್ತಿಗೆ. ಅತ್ತಿ ಯಾಕೆ ಹಂಗಂದ ಗೊತ್ತಾನೆ ನಿಮಗೆ? ಎದಕ್ಕೆ ಅಂದಾಳ ಅತ್ತಿ? ಕೇಳಿ. ಅಲ್ಲ ಅತ್ತಿಗೂ ರಗಡ್ ಸಿಟ್ಟು ಬಂದೈತಿ. ನಿಮಗೆ ಎಷ್ಟು ಸಿಟ್ಟು ಬಂದಿತ್ತಲ್ಲ ನಿನ್ನೆ, ನಿಮ್ಗಿತ್ತ ಮನಾರ್ ಸಿಟ್ಟು ಬಂದಿತ್ತು ಅವರಿಗೆ. ಆದ್ರೆ ಅವರು ತೋರಿಸ್ಕೊಳ್ಳಿಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತೈತಿ ಅವ್ರ ಮಗ ಹೆಂಗದಾನಂತ ಹೇಳ್ಕಿಸಿಂದ್ರೆ. ಈಗ ನೀವು ಮಾತಾಡ್ದಂಗೆ ಅತ್ತಿನೂ ಮಾತಾಡಿಬಿಟ್ಟಿದ್ರೆ ಅವ್ರು ಏನು ಮಾಡ್ತಿದ್ರು, ಮನೆ ಬಿಟ್ಟು ಹೊಕ್ಕಿನ ಅಂತಿದ್ರು, ಹೋಗೇ ಬಿಡ್ತಿದ್ರು. ಆಮೇಲೆ ಯಾರ್ದು ಹಾಳಾಕೈತಿ? ನಮ್ದ ಹಾಳಾಕೈತಿ ಇಲ್ಲ. ಅದಕ್ಕೆ ಅವ್ರನ್ನ ಮನ್ಯಾಗ ಇಟ್ಕೊಂಡು ಆಕಿನ ಹೆಂಗೆ ಹೊರಗೆ ಹಾಕೋದಂತ ಹೇಳಿ ಅತ್ತಿಗೆ ಗೊತ್ತೈತಿ. ಅದಕ್ಕೆ ಅತ್ತಿ ಆಗಿನ ಪೂರ್ತ್ಯಾಕ ಒಪ್ಕೋಬೇಕಂತ ಹೇಳಿ ಒಪ್ಕೊಂಡಿದ್ದವರು. ಅಲ್ರಿ ವೈನಿ, ಮನ್ಯಾಗ ಸೇರಿಸ್ಕೊಂಡು ಆಮೇಲೆ ಇನ್ನೇನು ಹೊರಗೆ ಹಾಕ್ತಾಳ್ರಿ ಆಕಿ? ಅಯ್ಯವ್ವ, ನಾನು ಹಂಗೆ ಅನ್ಕೊಂಡಿದ್ದೆ. ಆದರೆ ಆಮೇಲೆ ಅತ್ತಿ ಎಲ್ಲ ಹೇಳಿದ್ರೆ ನಂಗೆ ತಿಳಿಸ್ಕೇಸಿಂದ್ರೆ. ಈಗ ನಿಮ್ಮ ಅಣ್ಣನ ದೃಷ್ಟಿ ಒಳಗೆ ಆಕಿ ಹೆಂಗೆ ನಾಟಕ ಮಾಡಿ ಒಳ್ಳೆಕಾಗಳಲ್ಲ, ಹಂಗೆ ನಾವು ನಾಟಕ ಮಾಡಿ ಆಕಿನ
ಕೆಟ್ಟಕ್ಕಿಗೆ ಮಾಡಿ ನಿಮ್ಮ ಅಣ್ಣನ ಆಕಿನ ಕುತ್ತಿಗೆ ಹಿಡಿದು ಹೊರಗೆ ಹಾಕಬೇಕು. ಅಂದಾಗ ಏನಾದಂದ್ರೆ ಪರ್ಮನೆಂಟಾಗಿ ನಿಮ್ಮ ಅಣ್ಣಗೂ ಆಕೆಗೆ ಸಂಬಂಧ ಕಡಿತೈತಿ. ಇಲ್ಲ ಇವಾಗ ಏನಾರ ನಾವು ಸಿಟ್ಲಿತ್ತು ಮಾತಾಡಿ ನಾಲ್ಕು ಮಾತಾಡಿದ್ರೆ ನಿಮ್ಮ ಅಣ್ಣ ಏನು ಮಾಡ್ತಾನೆ, ಆಕಿನಿಂದ ಹೋಗ್ತಾನೆ ಬೆನ್ನು ಹತ್ತಿ. ಆಮೇಲೆ ಯಾರ್ದು ಹಾಳಾಕೈತಿ, ನಮ್ದು ಹಾಳಾಕೈತಿ. ಅದಕ್ಕೆ ಹಂಗೆ ಆಗ್ಬಾರ್ದು ಹೇಳಿ ಅತ್ತಿ ಮುಂದೆ ಆಲೋಚನೆ ಮಾಡಿ ಆಗ ಏನದಂದ್ರೆ ಒಪ್ಕೊಂಡವ್ರಂಗೆ ಮಾಡಿದ್ದು. ಯವ್ವ ಅಲ್ಲ ದೊಡ್ಡತಿ ನೋಡಿ ಆಟ ತಲೆ ಉಡ್ಸಾಳ. ಹಾಂ ನಾವೆಲ್ಲರೂ ಶಂಕರಪ್ಪ ಮಾವು ಹಿಂಗೆ ಮಾಡ್ಯಾನಂತ ಹೇಳಿ ಸಿಟ್ನಾಗ ಬರೀ ಶಂಕರಪ್ಪ ಅಮ್ಮಗೆ ಬೈಯೋದು ಕಲ್ಲವು ಬೈಯೋದು ಅದ ಮಾಡಿವಿ ನಾವು. ಖರೆ ಐತಿ ಬಿಡ ರಾಜವ್ವ. ಅಲ್ಲ ಈಗ ನೀವು ಮಾಡ್ದಂಗೆ ದೊಡ್ಡತಿನ ಮಾಡಿದ್ರೆ ಕರೆನೂ ಮಾಮ ಮನೆ ಬಿಟ್ಟು ಹೋಗಬಿಡ್ತಿದ್ದ. ಆಕಿನ ಬೇಕಂತ ಹೇಳ್ಕಿಸಿದ್ರೆ ಆಮೇಲೆ ನಾವು ಏನು ಮಾಡಿದ್ರು ಕರ್ಕೊಂಬರಕ್ಕೆ ಹಾಕಿದ್ದಿಲ್ಲ ಬಿಡು. ಹಂಗೈತಿ ಮತ್ತೆ. ಅದ್ರ ಬದಲು ಆಕಿನ ಮನ್ಯಾಗ ಇಟ್ಕೊಂಡು ಆಕಿನ ಗುಣ ಎಂತವತ್ತು ಹೇಳಿ ಮಾಮಗೆ ತೋರಿಸಿದ್ರೆ ಅವನ ಮನೆ ಬಿಟ್ಟು ಹೊರಗೆ ಹಾಕ್ತಾನೆ ಮತ್ತೆ. ಅದು ಖರೆ ಐತಿ ಬಿಡು. ಅಲ್ಲ ನಮಗೆ ಗೊತ್ತಾ ಅಲ್ಲಿ ನೋಡು, ನಾವು ಆಗಿನ ಪೂರ್ತಿಯಾಕ ಬರೀ ಸಿಟ್ಟು ಮಾಡಿಕೊಂಡು ಜಗಳ ಮಾಡೋದು ಬೈಯೋದು ಇದ ಮಾಡಿದ್ವಿ. ಆದ್ರೆ ಅವ್ವ ಬೇರೆ ರೀತಿನ ಯೋಚನೆ ಮಾಡ್ಯಾಳ ತಗೋ. ಚಲೋ ಆತು ಬಿಡವ ಇವ್ವ, ಚಲೋ ಆತು. ನಾ ಅವನ ಬಗ್ಗೆ ಭಾಳ ತಪ್ಪು ತಿಳ್ಕೊಂಡಿದ್ದೆ ಬಿಡ. ಅದಕ್ಕೆ ಅಲ್ಲ ನಾ ಹೇಳೋದು, ಕಂಡಿದ್ದೆಲ್ಲ ಸತ್ತಿರೋದಿಲ್ಲ ಅಂತ ಹೇಳ್ಕೇಶಂದ್ರೆ ನೋಡು ನಮ್ಮ ಅತ್ತಿ ಎಟ್ಟೆ ಆದರೂ ದೊಡ್ಡ ಮನುಷ್ಯ ಕಳ. ಆಕೆಗೆ ಗೊತ್ತೈತಿ ಯಾರಿಗೆ ಹೆಂಗೆ ಮಾಡ್ಬೇಕಂತ ಹೇಳಿ ಹಂಗೆ ಮಾಡೋದು. ಈಗ ಆಲ್ರೆಡಿ ಸ್ಟಾರ್ಟ್ ಆಗೈತಿ ಈಗ ಮನ್ಯಾಗ ನಾಟಕ. ಅದಕ್ಕೆ ನಾ ಇಟ್ಟು ಆರಾಮ್ಲಿ ತಿಳಿ ಬಂದಿದ್ದು. ಏನ ಅಂಥದ್ದು ಅದ ಎಲ್ಲ ಕೆಲಸ ಅತ್ತಿ ಆಕಿನ ಕೈಯಿಂದ ಮಾಡ್ಸಕತ್ತಾರೀಗ. ನಾ ಅದಕ್ಕೆ ನೀ ಮನ್ಯಾಗ ಇರಬೇಡ, ಹೋಗಿ ಬಾ ಒಂದಿಟ್ಟು ರಾಜವನ ಮನೆಗೆ ಹಂಗಂತ ಹೇಳಿ ಕಳ್ಸಿದ್ರ ಅತ್ತಿ. ಅದಕ್ಕೆ ಬಂದೆ. ಅಬ್ಬಬ್ಬಬ್ಬ ಹಾಂ ಹೌದೇನ್ರತ್ತಿ? ಹಂಗಿತ್ತಂದ್ರೆ ನಾನು ಬರ್ತೀನಿ ರೀ ವೈನಿ ನಿಮ್ಮ ಜೊತೆ ಮನೆಗೆ. ಈಗ ಬೇಡ ನಾ ಹೊಕ್ಕಿನ. ನಾ ಹೋದ್ಮೇಲೆ ಆಮೇಲೆ ಬಾ ನೀನು. ಹೌದಾ ರಾಜವಕ್ಕ, ಈಗ ಹೋಗಬೇಡ, ಆಮೇಲೆ ಹೋಗು ನೀನು. ಒಂದೆರಡು ದಿನ ಬಿಟ್ಟು ಬ್ಯಾಗಿಗೆ ತೊಗೊಂಡು ಹೋಗು. ಒಂದೆರಡು ದಿನ ಇದ್ದು ಬಾ ನೀನು. ಎಟ್ಟಕ್ಕೆ ತಟ್ಟು ಕೊಟ್ಟು ಬಾಕಿ ಕಿರಿಕಿರಿ. ಆತು ತಗೋ, ಹಂಗೆ ಮಾಡ್ತೀನಿ ಅಂತ ವೈನಿ. ನಾನು ಒಂದೆರಡು ದಿನ ಬಿಟ್ಟು ಬರ್ತೀನಿ ರೀ. ಅವಾಗ ಹೇಳ್ರಿ ಏನು ರೀ? ಆತು ತಗೋ ಬಾ. ಬಾರ ಒಂದಿಟ್ಟು ಚಾರ ಮಾಡ್ಕೊಡ್ಬಾರ. ಯಾಕೋ ಚಹಾ ಕುಡಿಯಂಗಾಗಿತ್ತಿ. ಅಯ್ಯ ನಡ್ರಿ ವೈನಿ, ನೀವು ಕೇಳೋದು ಹೆಚ್ಚ ನಾ ಮಾಡೋದು ಹೆಚ್ಚು ರೀ. ಅಲ್ರಿ ಇಂಥ ಚಲೋ ಸುದ್ದಿ ಹೇಳಿರಿ, ಚಹಾ ಮಾಡೋದಿಲ್ಲೇನ್ರಿ? ನಡ್ರಿ. ಅತ್ತಿರಿ ಏನು ಹೆಸರು? ಅತ್ತಿ ಇದು ರೀ ರಾಜವ್ ಬರ್ತಾಳತ್ರಿ 2 ದಿನ. ಅದ ಹೇಳತ್ತಂದ್ರಿ, ಫೋನ್ ಹಚ್ಚಿ ಹೇಳಿದ್ರಿ ಬರ್ತಾರತ್ರಿ. ಅಯ್ಯ ಹೌದನ, ಬರಲಿ ಬಿಡು, ಅದ್ರಾಗ ಏನೈತಿ. ಮತ್ತೆ ಸಿಟ್ಕೊಂಡು ಹೋಗಿದ್ಲು ನಾ ಬರೋದಿಲ್ಲ ನೀವು ಮಾತಾಡ್ಸೋದಿಲ್ಲ ಅಂತ ಹೇಳಿ. ಇಲ್ಲಿ ಬಿಡ್ರಿ, ಹಂಗೆ ಅಂತಾರ್ರಿ ಅವ್ರೇನು ಸಿಟ್ನ್ಯಾಗ. ಏನೋ ಬರ್ತಾರತ್ ನೋಡ್ರಿ 2 ದಿನ. ಯವ್ವ ಯಾರು ಬರ್ತಾರ ಬೇ? ಯಾರೋ ಬರ್ತಾರ ಅನ್ನಕತ್ತಿದಿ? ಅಯ್ಯ ತಮ್ಮ ಅದ ನಿಮ್ಮ ತಂಗಿ ರಾಜವ್ವ ಬರ್ತಾಳತ್ತ, 2 ದಿನ ಇರ್ತಾಳತ್ತ. ಅದ ಹೇಳತ್ತಿಲ್ಲ, ಈಗಿನ ಮುಂದೆ ಏನೋ ಹೇಳತ್ತ ಬರ್ತೀನಂತ ಹೇಳಿ. ಅದಕ್ಕೆ ಬರಲಿ ಬಿಡುವ ತಂದೆ ನಾನು. ನನ್ನ ಸೊಸಿ ಬಂದಾಳ, ಈಗ ನಾ ಏನು ಯಾರಿಗೆ ಅಂಜುದಿಲ್ಲ. ನನ್ನ ಸೊಸಿ ಕಾಲ್ಗುಣ ಹಂಗೈತಿ. ಯಾರ್ದು ಬೇವ ಕಾಲ್ಗುಣ? ಯಾರು ಸುಶಿದ್ನ ಹೇಳ್ತಿದ್ದಿ? ಏಪ್ಪ ಶಂಕರು, ನೀ ಏನಪ್ಪ ಹೆಂಗೆ ಕೇಳ್ತೀಯಲ್ಲ? ಅಲ್ಲ ನನ್ನ ಸೊಸಿ ಕಲ್ಲು ಎದಾಳಕ್ಕೆ, ಕಲ್ಲು 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 ಏನ್ರಿ ಅತ್ತಿ ಕರೆದ್ರೇನ್ರಿ? ಯವ್ವ ನನ್ನ ಬಂಗಾರ ನೋಡುವ ಯವ್ವ ನೀನು. ನಿನಗ ಕರೆದ್ನೆ ಯವ್ವ. ಕೇಳವ್ವ, ನಮ್ಮ ರಾಜವ್ವ ಅದಳಲ್ಲ, ನಮ್ಮ ರಾಜವ್ವ ಬರ್ತಾಳತ್ತ. ಓಕೆ ಒಟ್ಟು ಊರಾಗ ಇದ್ರು 1 ದಿನ ಇರು ಅಂದ್ರೆ ಇರ್ತಿದ್ದಿಲ್ಲ ನೋಡು ಮಗಳು. ಇವಾಗ ನೋಡಿ, ಇವಾಗ ಒಂದು 4 ದಿನ ಇರ್ತೀನಿ ಅಂತ ಅಂದಾಳತ್ತ ತವ್ರ ಮನೆಗೆ ಬಂದು. ಅದಕ್ಕೆ ಅಂದೆ ನಾನು, ಎಂದು ಇರ್ಲಾರ್ದಕ್ಕೆ ಇವಾಗ ಇರ್ತೀನಿ ಅಂದಾಳು. ಎಲ್ಲ ನಮ್ಮ ಕಲ್ಲುನ ಕಾಲ್ಗುಣ ನೋಡುವ ಇವ್ವ. ಆಕೆ ಮನೆ ಬರುತ್ತಲೇಕೆನೆ ಮನೆ ಹೆಣ್ಮಗಳು ಮನ್ಯಾಗ ಬಂದಿರ್ತೀನಿ ಅಂತ ನಾಕತ್ತಾಳ. ಎಂಥ ಕಾಲ್ಗುಣ ಇವ್ವ ಆಕಿಂದು, ನನ್ನ ಸೊಸಿದು ತಾಯಿ. ಅದ ಹೇಳತ್ತಿದ್ದೆ ಶಂಕರನ್ ಮುಂದೆ. ಭಾರಿ ಐತೆ ನೋಡುವ ನಿನ್ನ ಕಾಲ್ಗುಣ. ಅಯ್ಯೋ ಅತ್ತಿ, ನನ್ನ ಕಾಲ್ಗುಣ ಏನದ ಬಿಡ್ರಿ, ಅದ್ರಾಗ ಏನದ್ರಿ. ಅಲ್ರಿ ನೀವು ಇಟ್ಟು ಹೋಗ್ಬೇಡ್ರಿ, ನಂಗೆ ಭಾಳ ನಾಚಿಕೆಕೈತಿ. ಅಲ್ರಿ ಅತ್ತಿ, ಮೊದಲು ರಾಜವರು ಬಂದು ಇರ್ತಿದ್ರಲ್ರಿ, 6 ತಿಂಗಳಾನ್ಗಟ್ಲೆ ಬಂದಿರ್ತಿದ್ರಿ. ಆವಾಗ ನೀವು ನನಗೆ ಒಂದು ಸಲನೂ ಹಿಂಗೆ ಹೇಳಲ್ಲ. ಹೇಳಬಿಡ್ತೀನಿ ನಿನಗೆ. ಭಾಳ ಚಲೋ ಕಾಲ್ಗುಣ ಐತಿ ನಿಂದು. ಕಾಲ್ಗುಣ ನಿನ್ನ ಕಾಲಾಗ ನಮ್ಮ ಮಣ ಹಾಕ. ನಿಂದೆ ಹತ್ರ ಕಾಲ್ಗುಣ ಐತಿ, ಅದೇನೋ ಕೋಡಿ ಒಯ್ದು ನೋಡಲಿ. ನನ್ನ ಕಲ್ಲೊಂದು ನಮ್ಮ ಅವ್ವಂದು ಎಷ್ಟು ಚಂದ ಕಾಲ್ಗುಣ ಐತಿ. ಆಕೆ ಬರತ್ಲೇಕೆ ನಮ್ಮ ಮಗಳು ಮನೆ ಬರ್ತೀನಿ ಅಂತ ನಾಕತ್ತಾಳ. ಇರ್ಬೇಕು ಹಿಂಗೆ ಕಾಲ್ಗುಣ, ನಿಂದಲ್ಲ. ಸರಿ ತಾಗ. ತಗೋರಿ ಅತ್ತಿ. ಹೊಸಿ ಸೊಸಿ ಬರೋಣ, ಹಳೆ ಸೊಸಿ ಹಿಂಗೆ ಅನಿಸ್ತೈತ್ರಿ ನಿಮಗೆ. ಅಲ್ರಿ ನಿಮ್ಮ ಮಗಗೆ ನಾ ಬೇಡಾಗಿನಿ, ನಿಮಗೂ ಬೇಡಾದ್ನೇನ್ರಿ ನಾ. ಯವ್ವ ನೀನು ನಾಟಕ ನೋಡ್ಕೊಂಡು ನಿಂದ್ರಕ್ಕೆ ನನಗೆ ಟೈಮ್ ಇಲ್ಲ. ನೀ ಅವೇನು ಮಾಡಕ್ಕೆ ಹೋಗ್ಬೇಡ. ನಾನು ನನ್ನ ಸೊಸೆ ಜೊತೆ ಮಾತಾಡೋದೈತಿ. ಹೋಗಿ ನೀ ಒಳಗೆ ಹೋಗತ್ತಾಗ. ಅಲ್ರಿ ಅತ್ತಿ, ನನಗೆ ಹೇಳಲ್ರಿ, ನಾ ಮಾಡಲ್ಲೇನ್ರಿ ಕೆಲಸ ಏನು? ಏಯ್ ನಿಮ್ಮ ಅವನು, ನೀ ಏನು ಮಾಡ್ತಿ ಕೆಲಸ? ಹೋಗತ್ತಾಗ. ಅಲ್ಲ ಕಲ್ಲುನ್ ಜೋಡಿ ಮಾತಾಡ್ಬೇಕಂತ ಅನ್ನಕತ್ತಿಲ್ಲ ನಾವು. ಆಕಿ ಹೇಳಕತ್ತಾರ, ಆಕಿ ಮಾಡ್ತಾಳೆ. ನಿನಗೆ ಅದಕ್ಕೆ ಹೋಗ್ನಿ. ತಗೋರಿ, ಹೋಗ್ತೀನಿ ನಾನು. ನಾ ಯಾರಿಗೂ ಬೇಡಾಗಿನಲ್ಲ, ಹೋಗ್ತೀನಿ ತಗೋರಿ. ಈಗಾರ ಕಲ್ಲು ಹೇಳ್ರಿ ತ್ಯಾರ.
ಈಗವ ನಮ್ಮ ರಾಜವ್ ಬಂದ್ಲಂದ್ರೆ ರಾಜವ್ಗ ಚಂದಾಗಿ ನೋಡ್ಕೊ ನೀನು ಏನು ಯಾಕಂದ್ರೆ ಮೊದ್ಲಾಕಿ ಸಿಟ್ಟಾಗಿ ಹೋಗ್ಯಾಳ ಮತ್ತು ಅವ್ರ ಅಣ್ಣ ನಿನ್ನ ಮದುವೆ ಆಗ್ಯಾನಂತ ಹೇಳಿ ನಿನ್ನ ಕರ್ಕೊಂಬಂದಾನಂತ ಹೇಳಿ ಸಿಟ್ಟಾಗ್ಯಾಳಲ್ಲ ಆ ಸಿಟ್ಟೆಲ್ಲ ಕರಗಬೇಕು ನೋಡು ಹಂಗೆ ನೋಡ್ಕೋಬೇಕು ನೋಡು ನೀನು ಏನು ಚಂದಾಗಿ ಚಲೋ ಚಲೋ ಅಡ್ಗೆ ಮಾಡಿ ಹಾಕಕಿಗಿ ಮತ್ತು ಚಲೋ ಚಲೋ ಬಟ್ಟೆ ಸೀರೆ ತಂದು ಮಾಡು ಅಂದ್ರೆ ಆಕಿ ಕರಗ್ತಾಳೆ ಜಲ್ದಿ ಕರಗ್ತಾಳಕಿ ಆಕಿ ಭಾಳ ಚಲೋ ಅದಾಳ ಮನುಷ್ಯಾಳ ಒಂದು ಸಲ ಆಕಿ ಮನ್ಸಿಗೆ ಹಿಡಿಸ್ತಂದ್ರೆ ಮುಗೀತು ನೋಡು ಏನಂದ್ರೂ ಬಿಡೋದಿಲ್ಲ ಹಂಗಾಳ ಆಕಿ ಮನುಷ್ಯಾಳು ಆಕಿನ ಮನ್ಸಿಗೆ ನೀ ಪಸಂದಾಗಂಗೆ ಮಾಡ್ಕೊ ನೋಡು ಏನು ಹೂನ ಕಲ್ಲು ನಮ್ಮವ್ವ ಹೇಳೋದು ಕೇಳು ಏನು ನಮ್ಮವ್ವ ಹೆಂಗೆ ಹೇಳ್ತಾ ಹಂಗೆ ಮಾಡು ನೀನು ನಮ್ಮ ರಾಜವ್ಗೆ ಇಷ್ಟ ಆಗ್ಬೇಕು ನೋಡಿ ನೀವು ಒಟ್ಟು ಯಾಕಂದ್ರೆ ನಮ್ಮ ತಂಗಿ ಭಾಳ ಚಲೋ ಅದಾಳ ಆಕಿ ಮನುಷ್ಯಾಳ ಭಾಳ ಚಲೋ ಅದಾಳ ಆಕಿ ಮನೆಗೆ ಬರುತ್ತಾ ಹೋಗ್ತಾ ಇರಬೇಕು ಅಂದ್ರೆ ಚಲೋ ಇರ್ತೈತಿ ನೀ ಆಕಿನ ಜೋಡಿ ಚಂದ ಇದ್ದೆ ಅಂದ್ರೆ ಎಲ್ಲ ಚಲೋ ಕಾಣಿಸ್ತೈತಿ ಏನು ಆಕಿಗೆ ಇಷ್ಟ ಆಗೋಂಗ ಮಾಡು ಒಟ್ಟು ಹಾಂ ಆತ್ ಹೇಳ್ರಿ ಹಂಗೆ ಮಾಡ್ತೀನಂತೆ ಈಗವ ಅಕ್ಕಿ ಮನೆಗೆ ಬಂದ್ಲಂದ್ರೆ ಮುಂಜಾನೆ ಚಲೋ ನಾಷ್ಟ ಮಾಡು ಗಳಿಗೊಮ್ಮೆ ಚಹಾ ಮಾಡಿಕೊಡ್ಬೇಕು ಅಕ್ಕಿಗೆ ಮತ್ತತ್ರ ಚೆಂದಾಗಿ ರೊಟ್ಟಿ ಒಂದು 2-3 ಥರ ಪಲ್ಯ ಅನ್ನ ಸಾರು ಎಲ್ಲ ಮಾಡ್ಬೇಕು ನೋಡು ಯಾಕಂದ್ರೆ ಆಕಿಗೆ ಊಟ ಅಂದ್ರೆ ಭಾಳ ಇಷ್ಟ ಅದಕ್ಕೆ ಏವ ಅಲ್ಲ ಇಷ್ಟೆಲ್ಲ ಮಾಡಿ ಹಾಕೋದ್ರಾಗ ನಾ ಇರ್ತೀನೇನು ಅಲ್ರಿ ಅತ್ತಿಯರ ಅವ್ರು ಅಷ್ಟೆಲ್ಲ ಮಾಡಿ ಹಾಕ್ಲಕ್ಕ ಆಕಿನ ಕೈಲಿ ಹಾಕೈತೇನ್ರಿ ಆಕಿಗೆ ಏನು ಬರ್ತೈತ್ರಿ ಆಕಿಗೆ ಅಡುಗೆನ ಬರೋದಿಲ್ಲ ಅನ್ನಿಸ್ತೈತಿ ಆಕಿ ಮಾಡೋದು ನೋಡಿದ್ರೆ ನಾನೇ ಮಾಡ್ತೀನಿ ತಗೋರಲ್ಲ ಅಲ್ಲ ನಿನಗೊಂದು ಬೇರೆ ಹೇಳಿದ್ರೆ ಅರ್ಥ ಆಕೈತಿ ಇಲ್ಲ ಹಾಂ ನೀ ಎದಕ್ಕೆ ಮಾಡಬೇಕು ನಾಟಕ ಮಾಡಕತ್ತೀನಿ ನಾಟಕ ನೀ ಅಡುಗೆ ಮಾಡಿ ಹಾಕಿಸಿದ್ರೆ ಇನ್ನೊಂದಿಟ್ಟು ರಾಜವನ್ನ ನಿನ್ನ ಕಡೆ ಕರ್ಕೊಬೇಕಂತ ಮಾಡಿದ್ದಾನೆ ಅವೇ ನಡೆಯೋದಿಲ್ಲ ಎಲ್ಲ ನನ್ನ ಸೊಸಿ ಮಾಡ್ತಾಳೆ ನಮ್ಮ ಕಲ್ಲು ಮಾಡ್ತಾಳೆ ಆಕಿ ಎಲ್ಲ ಆಕಿಗೂ ಬರ್ತೈತಿ ಯಾಕೆ ಬರೋದಿಲ್ಲ ಕಲ್ಲು ಬರ್ತೈತಿ ಇಲ್ವ ಅಡುಗೆ ಮಾಡ್ಕೊ ಏ ಯವ್ವ ಕೇಳ್ತಿಯಲ್ಲ ಬೇ ನಾ ಅರ್ಧ ಮಳ್ಳಾಗಿದ್ದ ಆಕಿನ ಅಡ್ಗೆಗೆ ಗೊತ್ತೈತಿಲ್ಲ ಆಕಿ ಅಡ್ಗೆ ಮಸ್ತ್ ಮಾಡ್ತಾಳೆ ಅಗ್ದಿ ಮಸ್ತ್ ಮಾಡ್ತಾಳೆ ಅಡ್ಗೆ ನೀ ಏನು ಕಾಳಜಿ ಮಾಡಬೇಡ ರಾಜವ ಆಕಿನ ಕೈಯಿಂದ ಅಡ್ಗೆ ಉಂಡ್ಲಂದ್ರೆ ಅಟ್ಟ ಅಲ್ಲ ಹೊಳ್ಳಿ ಆಕಿ ಶರೀರ ಕಡೆ ಹೋಗುದೇ ಇಲ್ಲ ಆಕಿ ಹಂಗಾಳ ಆಕಿ ಅಡ್ಗೆ ಮಾಡೋಕೆ ಅಟ್ಟು ಚಂದ ಮಾಡ್ತಾಳೆ ಅಡ್ಗೆ ನೋಡು ಗೊತ್ತತಿಲ್ಲ ನಮ್ಮ ಕಲ್ಲೂನು ಚಂದ ಮಾಡ್ತಾ ಅಡ್ಗೆ ಆಕೆ ಎಲ್ಲ ಮಾಡ್ತಾ ನೀ ಏನು ಅಡುಗೆ ಮನೆಯಾಗ ಹೆಜ್ಜಿನೇ ಇಡಬೇಡ ನಮ್ಮ ರಾಜ ಬಂದಾಗ ನೀ ಏನಾರ ಅಡುಗೆ ಮನೆ ಕಡೆ ಹೋದೇನ್ಕೋ ನಿನ್ನ ಕಾಲ ಮುರಿತೀನಿ ಮತ್ತು ನಾಟಕ ಗಿಟಕ್ ಮಾಡಿ ಕೆಶಿಂದ್ರೆ ಆಕಿನ ಎಲ್ಲಾರ ನಿನ್ನ ಕಡೆ ಮಾಡ್ಕೋಬೇಕಂದಿದೆ ಅಂದ್ರೆ ತಲೆ ತೆಗೆದು ಹಾಕೋದು ಏನು ಏ ಕಲ್ಲು ನೀವು ಒಟ್ಟಾಕಿಗೆ ಅಡುಗೆ ಮನೆ ಕಡೆ ಬಿಡಬಾರ್ದು ನೋಡು ನಾ ಹೇಳತ್ತೀನಿ ಮತ್ತು ಹ್ಞೂ ರೀತಿ ನಾನೇ ಮಾಡ್ತೀನಿ ತಗೋರಿ ನಾ ಒಟ್ಟು ಬಿಡುದಾ ಇಲ್ರಿ ಅವ್ರಿಗೆ ಅಡುಗೆ ಮನೆಗೆ ಸೇರ್ಸೋದಿಲ್ರಿ ನಾ ಅಲ್ಲ ನಿನಗೇನು ನಾಚಿಕೆ ಆಗೋದಿಲ್ಲನ ನಮ್ಮವ್ವ ಹೇಳಕತ್ತಾಳಿಲ್ಲ ಮಾಡ್ಬಿಡತ್ತೇಳಿ ಮುಗಿತತ್ತಾಗ ಮತ್ತೆ ಇನ್ನೇನು ನಿಂತಿಲ್ಲಿ ಹೋಗತ್ತಾಗ ನಡಿ ಹಾಂ ತಗೋರಿ ಹೋಗ್ತೀನಂತ್ರಿ ಕಲ್ಲು ಅವು ಏನು ಹೇಳ ಅದು ತಲೆಯಾಗ ಇಟ್ಕೊಂದಿಟ್ಟು ಏನು ಒಟ್ಟು ಆಕಿಗೆ ಅಡುಗೆ ಮನೆಗೆ ಸೇರ್ಸಬೇಡ ನೀನು ಎಲ್ಲ ಅಡುಗೆ ಕೆಲಸ ನೀನ ಮಾಡ್ಕೋ ಏನು ಎಲ್ಲ ಒಗ್ಯವು ಬಾಂಡೆ ಬಟ್ಟಿ ಎಲ್ಲ ನೀನ ಮಾಡ್ಕೋ ಒಟ್ಟಿನಾಗ ನಮ್ಮ ಗಿರ್ಜವನ ಮನಸ್ಸು ಗೆಲ್ಲಬೇಕು ನೋಡಿ ನಮ್ಮ ರಾಜವನಿಗೆ ಮನಸ್ಸು ಗೆಲ್ಲಬೇಕು ನೋಡಿ ನೀವು ಒಟ್ಟು ತಗೋರಿ ನಾ ಎಲ್ಲ ಮಾಡ್ತೀನಂತ್ರಿ ಅವ್ರಿಗೆ ಏನೇನು ಇಷ್ಟ ಅಡುಗೆ ಎಲ್ಲ ಅದ ಕೇಳಿ ಮಾಡ್ತೀನಿ ಆತಿಲ್ರಿ ತಗೋರುವ ನೀ ಅಟ್ಟು ಮಾಡಿಬಿಡು ಯವ್ವ ಆಕಿ ಮಾಡ್ತಾಳೆ ಬಿಡುವಿವ ನೀ ಏನು ತಲೆ ಕೆಡಿಸ್ಕೋಬೇಡ ತಗೋರಪ್ಪ ಯಪ್ಪ ಅಟ್ಟಾದ್ರೆ ಅಟ್ಟ ಸಾಕು ನನಗೆ ಒಟ್ಟಿನಾಗ ರಾಜಿ ಮನಸ್ಸು ಗೆಲ್ಲಬೇಕು ನೋಡಕ್ಕಿ ರಾಜಿ ನಮ್ಮ ಕಡೆ ಆಗ್ಬೇಕು ನೋಡು ಅಟ್ಟ ಹಾಂ ಆತಿರಿ ನೀವೇನು ಕಾಳಜಿ ಮಾಡಬೇಡ್ರಿ ನಾ ಎಲ್ಲ ಮಾಡ್ತೀನಂತ್ರಿ ಆತವ ಚಲೋ ಆತ್ ತಗೋ ಹೋಗಿ ಶಂಕರಿಗೆ ಒಂದೆರಡು ಕಪ್ ಚಾಗಿ ಮಾಡಿಕೊಡು ಹೋಗಿ ಹೋರತಿ ಆತವ್ರಿ ಹೋಗ ರಂಡಿ ಹೋಗು ಅಡುಗೆ ಮಾಡಕ್ತಾತ ಅಡುಗೆ ಮಾಡಕತ್ತೈತೆ ಅಡುಗೆ ನನ್ನ ಮಗಳು ಬಂದು ಕುಣಿಸ್ತಾಳೆ ನಿನಗೆ ಗೊತ್ತಾಕೈತೆ ನಿನಗೆ ಮಗಳ ಅಡುಗೆ ಮಾಡೋದೇನು ಸರಳ ಅನ್ಕೊಂಡೇನ ಅಡುಗೆ ಮಾಡಿಸಿ ನೀನು ಸಾಯಿಸ್ತೀನಿ ಹೋಗು